ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹಲೋ, ಕಮಿಷನರ್ಸ್ ಆಫೀಸ್. ನಮಸ್ಕಾರ. ನಾನು ಅಖಿಲಾಂಡೇಶ್ವರಿ ಮಾತಾಡ್ತಾ ಇದ್ದೀನಿ. ಪ್ರೀತು, ನೀನೇನ್ ಮಾಡ್ತಿದ್ದೆ ಇಲ್ಲಿ? ಏನಾದ್ರೂ ಮಾತಾಡೋದಿತ್ತಾ? ಹೌದು, ಇಲ್ಲ. ಪಾರ್ವತಿ, ನಿನ್ನ ಅತ್ತಿಗೆ, ಅವಳಿಗೆ ಅವಮಾನ ಆಗೋ ಹಾಗೆ ಯಾಕೆ ನಡ್ಕೋತೀಯ? ಏನಾಗಿದೆ ನಿನಗೆ? ಆಮೇಲೆ ಯಾರು ನನ್ನ ಕೋಪನ ತಡೆಯಕ್ಕೆ ಬರಬೇಡಿ. ಸರಿ, ಯಾಕೆ ಬಂದಿದ್ದು? ಅದು ತಲೆನೋವ್ತಾಯಿತು, ನಿಮ್ಮ ಹತ್ರ ಬಾಂಬಿಸ್ಕೊಳ್ಳೋಣ ಅಂತ ಬಂದೆ. ಅನಗತ್ಯ ವಿಷಯಗಳನ್ನು ತಲೆಗೆ ಹಾಕ್ಕೊಳ್ದೆ ಇದ್ರೆ ತಲೆನೋವು ಬರೋದೇ ಇಲ್ಲ. ರಘು, ನನ್ನ ರೂಮ್ನಲ್ಲಿ ಕಬೋರ್ಡಲ್ಲಿ ಇಟ್ಟಿದ್ದು ಗನ್ ಕಾಣಿಸ್ತಿಲ್ಲ. ಏನ್ ಹೇಳ್ತಿದ್ಯಾ ಅಖಿಲ? ನಿನ್ ಲೈಸೆನ್ಸ್ ಗನ್ ಕಾಣಿಸ್ತಿಲ್ವಾ? ಹೌದು, ಲೈಸೆನ್ಸ್ ಗನ್ನೇ ಕಾಣಿಸ್ತಿಲ್ಲ. ಅಖಿಲಾಂಡೇಶ್ವರಿ ಗನ್ ಕಾಣಿಸ್ತಾ ಇಲ್ಲ ಅಂದ್ರೆ ಪ್ರೀತುನೇ ತೆಗ್ದಿರ್ತಾನೆ. ಅಯ್ಯೋ, ಮೊನ್ನೆ ತಾನೇ ಜಾತಕದಲ್ಲಿ ನಾನು ಬರೋಬ್ಬರಿ 99 ವರ್ಷ ಬದುಕ್ತೀನಿ ಅಂತ ಹೇಳಿದ್ರು. ಇವ್ ನೋಡಿದ್ರೆ ಆ ಜಾತಕನ ಸುಳ್ಳು ಮಾಡಕ್ ಹೊಟ್ಟಿದ್ದಾನೆ. ಏನಪ್ಪ ಮಾಡೋದೀಗ? ಅರು ಏನಾದ್ರು ಒಂದು ಐಡಿಯಾ ಕೊಡೋರು, ಏನಾದ್ರು ಒಂದು ಐಡಿಯಾ ಕೊಡೋರು. ಅಣ್ಣ, ಏನು ಆಗಲ್ಲ, ನಿಂಗೆ ಧೈರ್ಯವಾಗಿರು. ಅಯ್ಯೋ, ಧೈರ್ಯ ಅಂತೆ. ಅವ್ನು ನೋಡಿದ್ರೆ ಗನ್ ತಗೊಂಡು ಗುಂಡ್ ತಗೊಂಡು ನನ್ನ ಸಾಯ್ಸಾಕ್ ಕೊಡ್ತಿದ್ದಾನೆ. ಈ ಡಾಕ್ಟರ್ ತಗೊಬಿಟ್ಟು ಡಾಕ್ಟರ್ ನನ್ನನ್ನು ಬಚಾವ್ ಮಾಡಿ ಅಂದ್ರೆ, ಇಲ್ಲಪ್ಪ ನೀನು ಹೊರಟೋಗ್ಬಿಡ್ತೀಯಾ ಸತ್ತೋಗ್ಬಿಡ್ತೀಯಾ ಅಂತ ಹೇಳ್ದಂತೆ. ಹಂಗಾಯ್ತು ನಿನ್ನ ಕತೆ. ನಾನು ಹೆಂಗ್ ಬರ್ಬೋದು ಅವನು ಯಾವ ಕಡೆಯಿಂದ ಏನಾದ್ರು ಬರ್ಬೋದು? ಕಿಟಕಿಯಲ್ಲಿ ಹಾಕಿದೆಯಲ್ಲ.
ಎಲ್ಲಿಂದ ಬರ್ತಾನಪ್ಪ? ಹೆಂಗ್ ನನ್ನ ಜೀವ ತೆಗಿತಾನಪ್ಪ? ನಾನು ಹೆಂಗ್ ಬಚಾವಾಗ್ಲಿ ದೇವ್ಡಾ? ಅಯ್ಯೋ ಮಾಮ್ ಈಗಲೇ ಗನ್ ಹುಡುಕಿದ್ರು ನನ್ನ ಮೇಲೆ ಏನಾದರೂ ಡೌಟ್ ಬಂದಿದ್ಯಾ? ಅದೇ ನನ್ನ ವಾರ್ಡ್ರೋಬಲ್ಲಿ ಇಟ್ಟಿದ್ದ ನನ್ನ ಲೈಸೆನ್ಸ್ಡ್ ಗನ್ ಕಾಣಿಸ್ತಾ ಇಲ್ಲ. ಅಮ್ಮ ಏನು ಹೇಳ್ತಾ ಇದ್ದೀರಾ? ನನ್ನ ಗನ್ ಲೈಸೆನ್ಸ್ದು ರಿನ್ಯೂವಲ್ ಡ್ಯೂ ಡೇಟ್, ಅದಕ್ಕೆ ಬೇಕಾಗಿರೋ ಪೇಪರ್ಸ್ನೆಲ್ಲ ರೆಡಿ ಮಾಡಿಕೊಂಡು ಕಮಿಷನರ್ ಆಫೀಸಿಗೆ ತೊಗೊಂಡು ಹೋಗಬೇಕು ಅಂತ ಜಯ ನೆನ್ಪು ಮಾಡಿದ್ಲು. ಅದಕ್ಕೆ ಗನ್ ತೊಗೊಳ್ಳೋಣ ಅಂತ ನೋಡಿದೆ, ಬಟ್ ಇಟ್ ಇಸ್ ನಾಟ್ ದೇರ್. ಏನ್ ಹೇಳ್ತಿದ್ದೀರಾ ಅಕ್ಕ? ಅರಸನ ಕೋಟೆಯಲ್ಲಿ ಕಳ್ತನ ಆಗೋದು ಅಂದ್ರೆ ಏನ್ ಅರ್ಥ? ದಾಮು ಕಾಣ್ತಿಲ್ಲ ಅಂದ ಮಾತ್ರಕ್ಕೆ ಕಳ್ತನ ಆಗಿದೆ ಅಂತಾನ? ಸುಮ್ಮನೆ ಅಡ್ವಾಯ ಹಾಕೊಂಡು ಬರಬೇಡ. ಅದೇ ಸರಿಯಾಗಿ ನೋಡಿದ್ರಾ? ಎಲ್ಲ ಕಡೆನೂ ನೋಡಿದೆ, ಎಲ್ಲ ಕಡೆನೂ ಹುಡುಕಿದೆ, ಎಲ್ಲೂ ಇಲ್ಲ. ಮೊದಲು ಕಾಮ್ ಡೌನ್ ಆಗು. ಅಲ್ಲ, ರೂಮಲ್ಲಿ ಇಟ್ಟಿರೋ ಗನ್ನು ಕಾಣೆಯಾಗಿದೆ ಅಂದರೆ ಏನರ್ಥ? ನೀನು ಮರೆತು ಬೇರೆ ಎಲ್ಲಾದರೂ ಇಟ್ಟಿರಬೇಕು. ಇಲ್ಲ ರಘು, ನಾನು ಮರೆಯೋದ? ಅದು ಗನ್ ಬಗ್ಗೆ ಇಂಪಾಸಿಬಲ್. ನಾನು ಯಾವಾಗಲೂ ಯಾವ ಕಡೆ ಇಟ್ಟಿರ್ತೀನೋ ಅಲ್ಲೇ ಇಟ್ಟಿದ್ದೆ. ಅಮ್ಮ ಬನ್ನಿ ಒಂದ್ಸಲಿ ಹುಡುಕ್ ನೋಡೋಣ. ಅದ್ರ ಅಗತ್ಯ ಇಲ್ಲ, ನಾನು ಎಲ್ಲ ಕಡೆ ಹುಡುಕಿದ್ದೀನಿ. ಆದ್ರೂ ಒಂದ್ಸಲಿ ನೋಡೋಣ ಬನ್ನಿವ. ಗನ್ ಇಲ್ಲೇ ಇಟ್ಟಿದ್ದೆ, ನಾನು ಯಾವಾಗಲೂ ಇಲ್ಲೇ ಇಡೋದು. ಈಗ ಕಾಣ್ತಾ ಇಲ್ಲ ನನಗೆ. ಇಲ್ಲೇ ಇಟ್ರೆ ಎಲ್ಲಿ ಹೋಗುತ್ತೆ? ಹುಡುಕೋಣ, ಟೆನ್ಷನ್ ಮಾಡ್ಕೋಬೇಡ, ಸಿಗುತ್ತೆ. ಆದಿತ್ಯ ನೋಡು. ಅಖಿಲಾಂಡೇಶ್ವರಿ ಮಹಾತಾಯಿ, ನಿಮ್ ಗನ್ನು ಪ್ರೀತು ಹತ್ರ ಇದೆ. ದಯವಿಟ್ಟು ಒಂದ್ಸಲ ಅವನ ಮೇಲೆ ಡೌಟ್ ಪಡಮ್ಮ. ದಯವಿಟ್ಟು ಡೌಟ್ ಪಡು. ಇಲ್ಲ, ನೀನು ಡೌಟ್ ಪಡಲ್ಲ, ನಾನೇ ನಿಂಗೆ ಫೋನ್ ಮಾಡ್ಬಿಟ್ಟು ಹೇಳ್ತೀನಿ. ಇದು ಅಣ್ಣ, ಸ್ವಲ್ಪ ತಾಳ್ಮೆಯಿಂದ ಇರು. ಅವ್ರು ಹುಡುಕ್ತಿದಾರ ತಾನೆ, ಸ್ವಲ್ಪ ವೆಯ್ಟ್ ಮಾಡಕ್ಕೆ ನಿನಗೆ. ಏನ್ ಹುಡುಕ್ತಿದ್ದಾರೆ ಅವರು? ಎಲ್ಲಿ ಗನ್ ಇದೆಯೋ ಅಲ್ಲಿ ಹುಡ್ಕೋದ್ಬಿಟ್ಟು ಎಲ್ಲಾ ಕಡೆ ಹುಡುಕ್ತಾ ಇದ್ದಾರೆ. ಫೋನ್ ಮಾಡಾದ್ರೆ ಹೇಳ್ಬಿಡ್ತೀನಿ ನಾನು ಅವ್ರಿಗೆ. ನನ್ನ ಪಾಡ್ ನನಗೆ ಗೊತ್ತು. ಏನಾಯ್ತು? ಇಲ್ಲಿ ಡ್ರಾವರ್ ಅಲ್ಲಿ ಇಟ್ಟಿದ್ದ ಗನ್ ಕಾಣ್ತಾ ಇಲ್ಲ. ಗನ್ ಕಾಣಿಸ್ತಾ ಇಲ್ವಾ?
ಇಲ್ಲ ಅಂದ್ರೆ ಏನರ್ಥ? ನಂಗೆ ಅಖಿಲ ಯಾಕೆ ಟೆನ್ಷನ್ ಮಾಡ್ಕೋತಿದ್ಯಾ? ಹುಡುಕ್ತಾ ಇದೀವಲ್ಲ. ಅಯ್ಯೋ ರಘು, ಅಷ್ಟು ಹಗುರವಾಗಿ ಮಾತಾಡಬೇಡಿ. ಕಳೆದು ಹೋಗಿರೋದು ಗನ್ನು, ಮಾಮೂಲಿ ಆಟದ ಸಾಮಾನಲ್ಲ. ಪ್ರಾಣ ರಕ್ಷಣೆಗೆ ಅಂತ ಲೈಸೆನ್ಸ್ ಮಾಡಿಸ್ಕೊಂಡು ತಗೊಂಡಿದ್ದ ಗನ್ನು ಅದೇ ಕಾಣಿಸ್ತಾ ಇಲ್ಲ ಅಂತಂದ್ರೆ ಏನರ್ಥ? ಯಾರಾದ್ರೂ ಕದ್ದಿರ್ಬೋದಾ? ಯಾರೋ ಏನೋ ಪ್ರೀತುನೇ ಕದ್ದಿರೋದು. ಅಖಿಲ ಅಖಿಲ ಪ್ರೀತು ಹತ್ರ ಕೇಳು. ಅಲ್ಲ, ಇಲ್ಲೇ ಇತ್ತು ಅಂದ್ರೆ ಎಲ್ಲಿ ಹೋಗುತ್ತೆ? ಯಾರು ಕದೀತಾರೆ? ಯಾಕೆ ಕದೀತಾರೆ? ರಘು, ಒಂದ್ ಸ್ವಲ್ಪ ನೆನ್ಪು ಮಾಡ್ಕೊಳ್ಳಿ. ಪಾರ್ವತಿ ಮುಖದ ಮೇಲೆ ಆಸಿಡ್ ಎರಚೋ ಪ್ರಯತ್ನ ನಡೆದಾಗ ಜನನಿಗೆ ಗೊತ್ತಿಲ್ಲದೆ ಅವಳ ರೂಮ್ನಲ್ಲಿದ್ದ ಜಾಕೆಟ್ ಕಾಣೆ ಆಗಿತ್ತು. ಅವಳ ಮೊಬೈಲಿಂದ ಅವಳಿಗೆ ಗೊತ್ತಿಲ್ಲದೆ ಮೆಸೇಜಸ್ ಹೋಗಿತ್ತು. ಅದೇ ರೀತಿ ಯಾರಾದರೂ ಏನಾದರೂ ಕೆಟ್ಟ ಉದ್ದೇಶ ಇಟ್ಕೊಂಡು ಈ ಕೆಲಸ ಮಾಡಿರ್ಬೋದಾ? ಗನ್ ಕದ್ದಿರ್ಬೋದಾ? ಆಹಾ ಮಾತಾಯಿ, ನೀನು ಅನುಮಾನ ಪಡ್ತಿರೋದು ನಿಜ. ನೀನ್ ಹೆತ್ ಮಗಾನೆ ಆ ಗನ್ನನ್ನ ಅಭ್ಯಾಸ ಮಾಡ್ಬಿಟ್ಟು ನನ್ನನ್ನು ಶೂಟ್ ಮಾಡಕ್ ಹೊರಟಿದ್ದಾನೆ. ಕಾಪಾಡು ಮಾತಾಯಿ, ನೀನೇ ಕಾಪಾಡು. ಅವನ ಮೇಲೆ ಡೌಟ್ ಬಿಡು, ಅವನ ಮೇಲೆ ಡೌಟ್ ಬಿಡು. ಅಯ್ಯೋ, ಈಗ ಏನ್ ಟೆನ್ಷನ್ ಆಗ್ಬಿಡಿಯಮ್ಮ, ಕೂಲ್ ಆಗಿರಿ. ಹೇಗಪ್ಪ ಅದೇ? ಇಷ್ಟು ವರ್ಷದಿಂದ ಎಚ್ಚರಿಕೆಯಿಂದ ಕಾಪಾಡ್ಕೊಂಡು ಬಂದ ಗನ್ ಈಗ ಕಾಣ್ತಾ ಇಲ್ಲ ಅಂತಂದ್ರೆ ನಂಗೆ ಟೆನ್ಷನ್ ಆಗದೆ ಇರುತ್ತಾ? ಸರಿಮಾ, ಒಂದು ಕೆಲಸ ಮಾಡೋಣ. ಗನ್ ಕಾಣಿಸ್ತಾ ಇಲ್ಲ ಅಂತ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡೋಣ. ಇದು ಸರಿಯಾದ ಮಾತು. ನೀನ್ ಸರಿಯಾದ ಮಗ ಅಖಿಲಾಂಡೇಶ್ವರಿಗೆ. ಹೋಗು ಹೋಗು, ಕಂಪ್ಲೇಂಟ್ ಕೊಡು. ಅವಾಗ ಅದು ಪ್ರೀತು ಸಿಕ್ಕಾಕೊಳ್ತಾನೆ. ಹೋಗು, ಕಂಪ್ಲೇಂಟ್ ಕೊಡು. ನೀನ್ ಹೇಳೋದು ಸರಿ ಆದಿ, ನಡಿ ಹೋಗೋಣ. ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಗನ್ ಕದ್ದಿರೋದು ನಾನಂತ ಪ್ರೂವ್ ಆಗುತ್ತೆ. ಆಗ ರಾಣನ್ ಕೊಲ್ಲಕ್ಕಾಗಲ್ಲ. ರಾಣನ್ ಕೊಂದೆ ಒಂದು ಕಾಣಿಸ್ತೀನಿ. ಪಾಸಿಬಲ್. ಬಟ್ಟೆಗಳ ಮಧ್ಯಾಹ್ನ ನಾನು ಅಲ್ಲೆಲ್ಲ ಇಡೋದಕ್ಕೆ ಸಾಧ್ಯನೇ ಇಲ್ಲ. ಗೊತ್ತಿಲ್ಲ ಮಾಮ್, ಯಾಕೋ ಡೌಟ್ ಬಂದು ಹುಡುಕ್ದೆ, ಅಲ್ಲೇ ಇತ್ತು. ಬಹುಶಃ ನೀನೇ ಮರ್ತಿಟ್ಟಿರ್ಬೇಕು ಅಖಿಲ. ಹೌದಮ್ಮ, ಕೆಲವೊಂದ್ಸಲ ನಾನು ಫೈಲ್ಸ್ನ ಎಲ್ಲೋ ಇಟ್ಟು ಎಲ್ಲೋ ಹುಡುಕ್ತಾ ಇರ್ತೀನಿ. ಮೋಸ್ಟ್ಲಿ ಹಾಗೆ ಆಗಿರಬೇಕು. ನಾಟ್ ಕನ್ವಿನ್ಸಿಂಗ್ ಅಟ್ ಆಲ್, ಬಟ್ ಸ್ಟಿಲ್ ಇದ್ರೂ ಇರ್ಬೋದು. ಸದ್ಯ ಸಿಕ್ತಲ್ಲ. ನಿಮ್ಮ ರೂಮಲ್ಲಿರೋ ಗನ್ ಕಾಣಿಸ್ದೇ ಇದ್ದಿದ್ದಕ್ಕೆ ಗಾಬರಿ ಆಗೋಗಿತ್ತು ಅತ್ತೆಮ್ಮ.
ನನ್ನ ಗನ್ನಿನ ಲೈಸೆನ್ಸ್ ರಿನ್ಯೂವಲ್ಗೋಸ್ಕರ ನಾನು ಕಮಿಷನರ್ನ ನೋಡಿ ಪೇಪರ್ಸ್ನೆಲ್ಲ ಅಪ್ಡೇಟ್ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಫೋನ್ ಮಾಡಿದ್ದೆ. ಹೇಳಿದ್ರಲ್ವ ನಿಮ್ಮ ಹತ್ರ? ಓಕೆ. ಎಷ್ಟು ದಿನ ಆಗುತ್ತೆ ಕಮಿಷನರ್ ಅವ್ರು ಬರೋದು? ಇನ್ನೂ 2 ಡೇಸ್ ಆಗುತ್ತಾ? ಓಕೆ, ಬಟ್ ಇವತ್ತಿನ ಡೇಟ್ಗೆ ನಮ್ಮ ಅಪ್ಲಿಕೇಶನ್ನ ಆಕ್ಸೆಪ್ಟ್ ಮಾಡಿ ಒಂದು ಸೀಲ್ ಹಾಕ್ಸಿಟ್ಟಿರಿ. ಆಮೇಲೆ ಫರ್ದರ್ ಕಾಂಪ್ಲಿಕೇಶನ್ಸ್ ಇರಬಾರ್ದಲ್ಲ, ಅದಕ್ಕೋಸ್ಕರ. ಓಕೆ, ಥ್ಯಾಂಕ್ ಯು. ಗನ್ ಇಟ್ಬಿಟ್ಟು ಬರ್ತೀನಿ ರಘು. ಯಪ್ಪ ಶಪ ಬಚಾವಾದೆ. ಬರು ಬೆಳಗಿನ ಜಾವತ್ ಕನ್ಸಲ್ಲಿ ಹಸು ಬಂದಿತ್ತು. ಕೋಣ ಏನಾದ್ರು ಬಂದ್ಬಿಟ್ಟಿದ್ರೆ ಇವತ್ತು ನಾನು ಯಮಲೋಕಕ್ಕೆ ಹೋಗ್ಬಿಡ್ತಿದ್ದೆ. ಯಪ್ಪ ಯಪ್ಪ ಯಪ್ಪ, ಪ್ರೀತಮ್ಮನ್ನೋ ಇನ್ನೋಸೆಂಟ್ ಹುಡುಗ ಏನಾರು ಹಿಂಗ್ ವೈಲೆಂಟ್ ಆಗ್ಬಿಟ್ರೆ ಕ್ರಿಮಿನಲ್ಗಿಂತ ಡೇಂಜರ್ ಆಗ್ಬಿಡ್ತಾನೆ ಅಂತ ನನ್ಗೆ ಇವತ್ತೇ ಗೊತ್ತಾಗಿತ್ತು. ಹೋಗ್ಲಿ ಬಿಡೋಣ, ಈಗೆಲ್ಲ ಸಾಲ್ವ್ ಆಯ್ತಲ್ಲ, ನೀನ್ ಕೂಲ್ ಆಗಿರೋ. ಸರಿ, ಸದ್ಯಕ್ಕೆ ಕೂಲ್ ಆಗೋದಕ್ಕೆ ಪ್ರೀತು, ಏನಾದರೂ ಮಾತಾಡೋದಿತ್ತಾ? ಹೌದು ಇಲ್ಲ. ಅಖಿಲ, ಗನ್ ಸಿಕ್ಕಾಯ್ತಲ್ಲ, ಇನ್ನೇನು ಯೋಚನೆ ಮಾಡ್ತಾ ಇದೀಯಾ? ನಾನು ಯೋಚನೆ ಮಾಡ್ತಾ ಇರೋದು ಅದ್ರ ಬಗ್ಗೆ ಅಲ್ಲ. ಮತ್ತೆ? ಪ್ರೀತು ಬಗ್ಗೆ. ಪ್ರೀತು ಬಗ್ಗೆ ಏನು? ಬೆಳಿಗ್ಗೆನೆ ಕುಡ್ಕೊಂಡು ತಲೆನೋವು ಅಂತ ಬಾಂಬ್ ಕೇಳಕ್ಕೆ ನನ್ನ ರೂಮಿಗೆ ಬಂದಿದ್ದ. ಅವನು ಯಾಕಿಷ್ಟು ವಿಚಿತ್ರವಾಗಿ ಆಡ್ತಿದ್ದಾನೆ? ಇದು ಅವನನ್ನು CEO ಸ್ಥಾನದಿಂದ ಇಳಿಸಿದ್ರೆ ಇಫೆಕ್ಟು ಅಂತ ನನಗೆ ಅನ್ನಿಸ್ತಾ ಇಲ್ಲ ರಘು. ಹಾಗೇನಾದರೂ ಆಗಿದ್ದಿದ್ರೆ CEO ಆಗಿರೋ ಆದಿ ಮೇಲೆ ಅಥವಾ ಅವನನ್ನು CEO ಮಾಡಿದ ನನ್ನ ಮೇಲೆ ಕೋಪ ತೀರಿಸ್ಕೋಬೇಕಾಗಿತ್ತು. ಜನನಿ ಹತ್ರನೂ ಮಾಮೂಲಾಗಿ ನಡ್ಕೋತಾ ಇಲ್ಲ. ಪಾರ್ವತಿಗಂತೂ ಬೆಲೆನೇ ಕೊಡ್ತಾ ಇಲ್ಲ. ನಿಮ್ಮ ಹತ್ರನೂ ನಗ್ನಗ್ತಾ ಖುಷಿ ಖುಷಿಯಾಗಿ ತರಲೆ ಮಾಡಿಕೊಂಡು ಮಾತಾಡಿ ಅದೆಷ್ಟೋ ದಿನಗಳಾಗೋಗಿದೆ. ಯಾಕೆ ಹೀಗೆಲ್ಲ? ಹಾಗಾದ್ರೆ ಅವನ್ನ ಕೂರಿಸ್ಕೊಂಡು ಏನಾಗಿದೆ ಅಂತ ಅವನ ಜೊತೆ ಮಾತಾಡೋದು ಒಳ್ಳೇದು ಅನ್ಸುತ್ತೆ. ಹೌದು, ಮಾತಾಡಲೇಬೇಕು. ಆದರೆ ನಾನಾಗಲಿ ನೀವಾಗಲಿ ಅಲ್ಲ. ಮತ್ತೆ
ಆದಿ, ಬನ್ನಿಮ್ಮ. ಹೇಳಿಮ್ಮ, ಏನು ವಿಷಯ? ನಿಮ್ಮಿಬ್ರಿಗೂ ಒಂದು ಜವಾಬ್ದಾರಿ ವಹಿಸೋಣ ಅಂತ ಬಂದಿದ್ದೀವಿ. ಅದೇನು ಅಂತ ಹೇಳಿ ಅತ್ತಮ್ಮ, ನಾವು ಮಾಡ್ತೀವಿ. ನಾನು ನಿಮ್ಮಿಬ್ರಿಗೂ ವಹಿಸ್ತಾ ಇರೋದು ಪ್ರೀತು ಜವಾಬ್ದಾರಿ.